ಹರಿ ಓಂ. ಓಂ ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹಿ ತನ್ನೋ ಶಿವ ಪ್ರಚೋದಯಾತ್. ಸಮಸ್ತ ಪ್ರಜಾಧ್ವನಿ ಟಿವಿ ವೀಕ್ಷಕರಿಗೆ ನಿತ್ಯವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಸೋಮವಾಸರದಲ್ಲಿ ಶ್ರೀ ಕ್ರೋಧಿನಾಮ ಸಂವತ್ಸರೆ ದಕ್ಷಿಣಾಯನೆ ಹಿಮವಂತ ಋತು ಪೌಷಮಾಸೆ ಶುಕ್ಲಪಕ್ಷೆ ಗತಶಾಲಿ 1946ನೇ ಗತಕಲಿ 5125ನೇ ದಿನಾನಿ ಸೋಮವಾಸರದಲ್ಲಿ. ಇವತ್ತಿನ ತಿಥಿ ಸಪ್ತಮಿ. ಇವತ್ತಿನ ನಕ್ಷತ್ರ ಉತ್ತರಾಭಾದ ನಕ್ಷತ್ರ. ಸೋಮವಾಸರದ ದ್ವಾದಶ ರಾಶಿಗಳ ಫಲಾಫಲಗಳನ್ನು ನೋಡೋಣ ಬನ್ನಿ. ಪ್ರಥಮ ರಾಶಿ ಮೇಷರಾಶಿ. ಮೇಷರಾಶಿ ಮೇಷಲಗ್ನದವರಿಗೆ ಉತ್ತಮ ದಿನವಾಗಿರುವಂತಹ ಒಂದಷ್ಟು ಭಾಗ್ಯೋದಯ ದಿನ ಅಂತಲೇ ಹೇಳುವಂಥದ್ದು. ದೈವಾನುಗ್ರಹ ನಿಮ್ಮ ಜೊತೆ ಇರುವುದರಿಂದ ಇವತ್ತಿನ ದಿನಮಾನದಲ್ಲಿ ಉತ್ತಮವಾದಂತಹ ಒಂದಿಷ್ಟು ಒತ್ತಡಗಳಿದ್ರೂ ಅದನ್ನು ಲೀಲಾಜಲವಾಗಿ ಮಾಡುವಂಥದ್ದು. ಉದ್ಯೋಗಸ್ಥರುಗಳಿಗೆ ಒಂದಿಷ್ಟು ಹೆಸರುಗಳನ್ನು ನಿಮ್ಮ ಛಾಪನ್ನು ಮೂಡಿಸುವಂಥದ್ದು. ಈ ವಾರದ ಪ್ರಥಮ ದಿವಸ ಅಂತಾನೆ ಹೇಳುವಂಥದ್ದು ಸೋಮವಾರ. ಸೋಮವಾಸರ ದಿವಸದಲ್ಲಿ ನಿಮಗೆ ನಿಮ್ಮ ಮೇಲಧಿಕಾರಿಗಳಿಂದ ಪ್ರಶಂಸೆಗಳು, ಸ್ನೇಹ ಬಳಗದಿಂದ ಒಂದಿಷ್ಟು ವಿಶೇಷವಾಗಿ ನಿಮಗೆ ಗೌರವ, ಸ್ಥಾನ, ಮಾನ, ಹೊಸ ಹೊಸ ಆವಿಷ್ಕಾರಗಳಿಗೆ ನೀವು ಒಂದಿಷ್ಟು ನಾಂದಿಯನ್ನು ಮಾಡುವಂಥದ್ದು. ಒಂದಿಷ್ಟು ಅದನ್ನು ಮುಕ್ತಾಯ ಮಾಡಿ ನೀವು ಅದಕ್ಕೆ ಒಂದಿಷ್ಟು ಹೆಸರು ಸಂಪಾದನೆ ಮಾಡುವಂಥದ್ದು. ಜೊತೆಗೆ ನೂತನ ಉದ್ಯೋಗಗಳಿಗೆ ಯಾರು ಒಂದಿಷ್ಟು ಆಸಕ್ತಿಗಾರಾಗಿರ್ತೀರಿ ಅವರಿಗೆ ಹೊಸ ಉದ್ಯೋಗಗಳು ದೊರಕುವಂಥದ್ದು. ಜೊತೆಗೆ ಇರುವಂತಹ ವಿಚಾರಗಳಲ್ಲಿ ಯಾರು ಟ್ರಾನ್ಸ್ಫರ್ ಅಂತಂದ್ರೆ ಡ್ರೈವರ್ಗಳಾಗಿರ್ಬೋದು ಅಥವಾ ಇಲ್ಲಿರುವಂತಹ ವಿಚಾರಗಳಲ್ಲಿ ಓಡಾಡುವಂತಹ ವಾಹನಗಳಲ್ಲಿ ಎಚ್ಚರಿಕೆಯಿಂದಿರತಕ್ಕದ್ದು. ಯಾಕೆಂದ್ರೆ ಒಂದಿಷ್ಟು ಸಣ್ಣ ಪುಟ್ಟ ತೊಂದರೆಗಳನ್ನು ಎದುರು ಮಾಡಬೇಕಾಗತ್ತೆ. ಉತ್ತಮ ಫಲಗಳ ಜೊತೆಗೆ ಒಂದಿಷ್ಟು ಕಪ್ಪು ಚುಕ್ಕಿ ನಿಮ್ಮಿಂದ ತಪ್ಪಾಗುವಂಥದ್ದು, ಬೇರೆಯವರಿಂದ ನಿಮಗಲ್ಲ. ಹಾಗಾಗಿ ಮಧ್ಯಾಹ್ನದ ಅರ್ಧ ಭಾಗದಲ್ಲಿ ಒಂದಿಷ್ಟು ಎಚ್ಚರಿಕೆಯಿಂದಿರತಕ್ಕದ್ದು. ಮೇಷರಾಶಿಯವರಿಗೆ ಶುಭ ಸಂಖ್ಯೆ ಬಂದು 4, ಶುಭವರ್ಣ ಬಂದು ನೀಲಿ. ಪರಿಹಾರವಾಗಿ ಶಿವ ಅಷ್ಟೋತ್ತರ ಪಠನ ಒಳಿತು. ಮುಂದಿನ ರಾಶಿ ವೃಷಭ. ವೃಷಭ ರಾಶಿ ವೃಷಭ ಲಗ್ನದವರಿಗೆ ಕೆಲಸ ಕಾರ್ಯಗಳನ್ನ ಅಚ್ಚುಕಟ್ಟಾಗಿ ಮಾಡಿ ಮುಗಿಸುವಂತ ದಿನಮಾನವಾಗಿರುತ್ತೆ. ನಿಮ್ಮ ಮಕ್ಕಳಿಂದ ಒಂದಿಷ್ಟು ಸಂತಸಮಯ ದಿನವಾಗಿರುತ್ತೆ. ಯಾರಿಗೆ ಮಕ್ಕಳಿರುವುದಿಲ್ಲ ಅವರಿಗೆ ಪುತ್ರ ಸಂತಾನ ಅಂದ್ರೆ ಮಕ್ಕಳ ಭಾಗ್ಯಗಳು ಕೂಡ ದೊರಕುವಂಥದ್ದು. ಜೊತೆಗೆ ಮಕ್ಕಳ ಆರೋಗ್ಯದಲ್ಲಿ ಒಂದಿಷ್ಟು ಚೇತರಿಕೆಯನ್ನು ಕೂಡ ನೋಡುವಂಥದ್ದಾಗಿರುತ್ತೆ. ಹಣಕಾಸಿನ ವಿಚಾರಕ್ಕೆ ಬರೋದಾದ್ರೆ ಅಂತ ಏನು ಸಮಸ್ಯೆ ಏನಿರಲ್ಲ. ನಿಮಗೆ ಬರಬೇಕಾದ ಋಣಾತ್ಮಕಗಳು ಬರುತ್ತೆ. ನೀವು ಯಾರಿಗಾರ ಸಾಲಗಳನ್ನು ಕೊಡದಿದ್ರೆ ಅದು ಅಲ್ಲಿಗೆ ಇವತ್ತಿನ ದಿನಮಾನದಲ್ಲಿ ಮುಗಿಯುವಂತ ದಿನಮಾನವಾಗಿರುತ್ತೆ. ಆರೋಗ್ಯ ಕಡೆ ವೃದ್ಧರಲ್ಲಿ ಒಂದಿಷ್ಟು ಸಂಧ್ಯಾಕಾಲದ ಮೇಲೆ ಒಂದಿಷ್ಟು ಊಟ ಉಪಚಾರಗಳ ಮೇಲೆ ಎಚ್ಚರಿಕೆ ಇರಲಿ. ಯಾಕೆಂದ್ರೆ ಊಟ ಮಾಡಿದ ಆರೋಗ್ಯ ಆಗೋದಿಲ್ಲ. ಹಾಗಾಗಿ ಒಂದಿಷ್ಟು ಗಮನಾರ್ಹವಾಗಿ ಊಟ ತಿಂಡಿಗಳ ಮೇಲೆ ಮಾಡೋದ್ರಿಂದ ಶುಭ ಅಂತಾನೆ ಹೇಳುವಂಥದ್ದು. ವೃಷಭ ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 6, ಶುಭವರ್ಣ ಬಂದು ಹಸಿರು. ಪರಿಹಾರವಾಗಿ ಕುಲದೇವತೆಗಳ ಅನುಷ್ಠಾನ ಒಳಿತು. ಮುಂದಿನ ರಾಶಿ ಮಿಥುನ. ಮಿಥುನ ರಾಶಿಯವರಿಗೆ ವಿಶೇಷವಾಗಿ ಮಿಥುನ ರಾಶಿಯವರಿಗೆ ನಿಮಗೆ ಚಿತ್ರರಂಗದವರಿಗೆ, ಕಿರುತೆರೆ ನಟರುಗಳಿಗೆ, ರಾಜಕಾರಣಿಗಳಿಗೆ ಅಥವಾ ಸಾಮಾಜಿಕ ಧರ್ಮ ಕಳಕಳಿ ಇರುವಂಥವರಿಗೆ, ಪುಸ್ತಕ ವ್ಯಾಪಾರಗಾರರಿಗೆ ವಿಶೇಷ ಗೌರವ, ಸ್ಥಾನ, ಮಾನ ನಿಮ್ಮ ಹುಡುಕಿಕೊಂಡು ಬರುವಂಥದ್ದು. ಜೊತೆಗೆ ಭಾಗ್ಯೋದಯ ದಿನ ದೈವಾನುಗ್ರಹ ನಿಮ್ಮ ಜೊತೆ ಇರುವುದರಿಂದ ಮಧ್ಯಾಹ್ನದ ಅರ್ಧ ಭಾಗದಲ್ಲಿ ಮಕ್ಕಳಗಳ ಮೇಲೆ ಒಂದಿಷ್ಟು ಎಚ್ಚರಿಕೆ ಇರಲಿ. ಯಾಕೆಂದ್ರೆ ಕೆಲವೊಂದು ಸಂದರ್ಭಗಳಲ್ಲಿ ಅವರು ತಪ್ಪನ್ನು ಮಾಡುವಂತ ಅವಕಾಶಗಳಿರುತ್ತೆ ನಿಮ್ಮ ಕಡೆಯಿಂದ. ಹಾಗಾಗಿ ಒಂದಿಷ್ಟು ಅವರಿಗೆ ಫ್ರೀಡಮ್ ಕೊಡಬೇಡಿ. ಒಂದಿಷ್ಟು ಬೆತ್ತದ ಮೇಷ್ಟು ಹಿಂದೆ ಇರಬೇಕು ನಿಮ್ಮ ಮಕ್ಕಳ ಹಿಂದೆ. ಹಾಗೆ ಒಂದಿಷ್ಟು ಎಚ್ಚರಿಕೆಯಿಂದ ಇರೋದು ಒಳಿತು. ಮಿಥುನ ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 4, ಶುಭವರ್ಣ ಬಂದು ನೀಲಿ. ಪರಿಹಾರವಾಗಿ ಶಿವ ಅಷ್ಟೋತ್ತರ ಪಠನ ಒಳಿತು. ಮುಂದಿನ ರಾಶಿ ಕರ್ಕಾಟಕ. ಕರ್ಕಾಟಕ ರಾಶಿಯವರಿಗೆ ನೀವು ಹೊಂದಿಕೊಂಡು ಮಾಡುವ ಕೆಲಸ ಒಂದಾಗಿದ್ರೆ ನೀವು ಅಲ್ಲಿ ಹೋದ್ಮೇಲೆ ಮಾಡ್ಕೊಬರೋ ಕೆಲಸನೇ ಒಂದಾಗಿರುತ್ತೆ ಇವತ್ತಿನ ದಿನಮಾನ. ಹಾಗಾಗಿ ನೀವೇನು ಅನ್ಕೊಂಡಿರ್ತಾರೋ ಅದನ್ನ ಅಚ್ಚುಕಟ್ಟಾಗಿ ಮಾಡಿ. ಜೊತೆಗೆ ಒಂದಿಷ್ಟು ಗಮನಗಳು ಬೇರೆ ಕಡೆ ಇರುವಂಥದ್ದು. ಕೆಲಸ ಮಾಡೋದೇ ಒಂದು, ಬೇರೆ ಕಡೆ ಗಮನ ಇರುವಂಥದ್ದು ದಯವಿಟ್ಟು ಆಗಿ ಮಾಡ್ಕೋಬೇಡಿ. ಇದರಿಂದ ಒಂದಿಷ್ಟು ಅವಮಾನಗಳಿಗೆ ನೀವು ಎದುರಾಗುವಂಥದ್ದು. ಎಲ್ಲ ಗೊತ್ತಿರುತ್ತೆ, ಏನು ಗೊತ್ತಿಲ್ಲ ಅನ್ನಂಗಿರುವಂಥದ್ದು. ಹಾಗಾಗಿ ಭಯ, ದುಃಖ ಎಲ್ಲ ಒಂದೇ ಸಲ ಬರುವಂಥದ್ದಾಗಿರುತ್ತೆ. ಮೇಲಧಿಕಾರಿಗಳಿಂದ ನಿಮಗೆ ಒಂದಿಷ್ಟು ಒತ್ತಡಗಳು ಶುರುವಾಗುತ್ತೆ. ಮಕ್ಕಳುಗಳಿಂದ ಒಂದಿಷ್ಟು ಬೇಜಾರಾಗುವಂಥದ್ದು. ನಿಮ್ಮ ಕುಟುಂಬದಲ್ಲಿ ಒಂದಿಷ್ಟು ನೀವು ಸಪ್ರೇಟ್, ನಾನೇ ಒಂಟಿ ಅಂತ ಅನ್ನುವಂಥ ಭಾಸ ಆಗುವಂಥದ್ದಾಗಿರುತ್ತೆ. ಹಾಗಾಗಿ ದಯವಿಟ್ಟು ಯಾವುದೇ ಮಾತುಕತೆಗಳು, ಕೆಲಸ ಕಾರ್ಯಗಳು ಯಾವುದೇ ಇರಲಿ ಎಲ್ಲ ಆ ಕೆಲಸದ ಮೇಲೆ ಗಮನ ಇಟ್ಟು ಮಾಡೋದ್ರಿಂದ ಒಳಿತು. ನೂತನವಾಗಿ ವಾಹನ ಕೊಳ್ಳುವಂತಹ ಯೋಗ ಅಂತಲೂ ಹೇಳುವಂಥದ್ದು. ಕರ್ಕಾಟಕ ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 4, ಶುಭವರ್ಣ ಬಂದು ಹಸಿರು. ಪರಿಹಾರವಾಗಿ ಶಿವದರ್ಶನ ಒಳಿತು.
ಮುಂದಿನ ರಾಶಿ ಸಿಂಹ ರಾಶಿ. ಸಿಂಹರಾಶಿಯವರಿಗೆ ಕುಟುಂಬದಲ್ಲಿ ಯಾವುದೇ ಸಂದರ್ಭದಲ್ಲೂ ಏನಾದ್ರು ಒಂದಷ್ಟು ಸಮಸ್ಯೆಗಳು ಇರುವಂಥದ್ದು. ಸಿಂಹರಾಶಿಯವರಿಗೆ ಒಂದನ್ನು ಯೋಚನೆ ಮಾಡ್ತಿರ್ತೀರಿ, ನಾನು ಏನೇ ಮಾಡೋದು ಇಷ್ಟು ನನ್ನ ಫಲ ಪಡಲಿವಲ್ಲ ಅಂತ. ಇದಕ್ಕೆ ದುಃಖ ದುಮ್ಮಾನಗಳಲ್ಲಿ ಇರುವಂಥದ್ದು. ಹೊರಗಡೆಯವ್ರಿಗೆ ಹೀಗೆ ಇರ್ತೀರಿ, ಮನಸ್ಸಿನಲ್ಲಿ ಏನೂ ಇರಲ್ಲ, ತುಂಬಾ ನೋವಿರುತ್ತೆ. ಹಾಗಾಗಿ ಅದನ್ನ ಬಿಡಿ, ಸಮಯಾನಿಚವಾಗಿ ಅದು ಸರಿ ಹೋಗುವಂತ ದಿನ ಹತ್ರದಲ್ಲಿ ಬರ್ತಾ ಇದೆ. ಕುಟುಂಬದಲ್ಲಿ ಮಕ್ಕಳಿಂದ ನೆಮ್ಮದಿಯಂತೂ ಸಿಗೋದಿಲ್ಲ. ಏನಾದ್ರೂ ಒಂದು ಸಣ್ಣ ಪುಟ್ಟ ಸಮಸ್ಯೆಗಳಿದ್ದೇ ಇರುತ್ತೆ ಮಕ್ಕಳಿಂದ. ಹಾಗಾಗಿ ಒಂದಿಷ್ಟು ಅದನ್ನ ಅವರಿಗೆ ಬಿಡಿ, ಅವರ ಜವಾಬ್ದಾರಿ ಕರೆಕ್ಟಾಗಿ ನೂತನವಾಗಿ ತಗೊಂಡು ಹೋಗುತ್ತೆ. ಮಂಗಳಕರ ಕಾರ್ಯಗಳ ಬಗ್ಗೆ ಒಂದಿಷ್ಟು ಗಮನವನ್ನು ಕೊಡೋದ್ರಿಂದ, ಕುಟುಂಬದಲ್ಲಿ ಚರ್ಚೆ ಮಾಡೋದ್ರಿಂದ ಶುಭ ಕಾಲ ಅಂತಾನೆ ಹೇಳುವಂಥದ್ದು. ಬೇಸತ್ತದ ನಿಮ್ಮ ಕುಟುಂಬದಲ್ಲಿ ಸಂತಸಮಯ ದಿನ ಅಂತಾನೆ ಹೇಳುವಂಥದ್ದು. ನೂತನ ವಸ್ತ್ರಗಳ ಕೊಳ್ಳುವಿಕೆ, ಆಭರಣಗಳನ್ನು ಕೊಳ್ಳುವುದು, ನೂತನ ಭೂಮಿಯನ್ನು ಕೊಳ್ಳುವಂತಹ ಯೋಗ ಕೂಡ ಇರುವಂಥದ್ದು. ಸಿಂಹರಾಶಿಯವರಿಗೆ ಶುಭ ಸಂಖ್ಯೆ ಬಂದು 9, ಶುಭವರ್ಣ ಬಂದು ಕೆಂಪು, ಪರಿಹಾರವಾಗಿ ಶಿವ ಅಷ್ಟೋತ್ತರ ಪಠನ ಒಳಿತು. ಮುಂದಿನ ರಾಶಿ ಕನ್ಯಾ. ಕನ್ಯಾ ರಾಶಿಯವರಿಗೆ ನಿಮ್ಮ ಕೆಲಸಗಳನ್ನ ಬೇರೆಯವರಿಗೆ ವಹಿಸೋದ್ರಿಂದ, ಅಂದ್ರೆ ನನ್ನ ಜವಾಬ್ದಾರಿ ನೀನು ಮಾಡ್ತಾ ಇರುವಂತ ಬಿಡೋದ್ರಿಂದ, ಪಾಸ್ ಕೊಡೋದ್ರಿಂದ ನಿಮಗೆ ಆದಷ್ಟು ಸಮಸ್ಯೆಗಳು ಎದುರಾಗುತ್ತೆ, ಮೋಸ ಹೋಗುವಂಥದ್ದಾಗಿರುತ್ತೆ. ಯಾರ ಮೇಲೂ ನಂಬಿಕೆ ಬೇಡ. ನಿಮ್ಮ ವೃತ್ತಿ, ನಿಮ್ಮ ಧರ್ಮ, ನಿಮ್ಮ ಆದಾಯ, ಯಾರಿಗೂ ಗೌಪ್ಯತೆಯನ್ನು ಕಾಪಾಡಿ, ಯಾರಿಗೂ ಕೊಡುವಂತ ಅವಶ್ಯಕತೆಗಳಿಲ್ಲ. ಕನ್ಯಾ ರಾಶಿಯವರು ನೀವು ಬೇರೆಯವ್ರಿಗೆ ಜವಾಬ್ದಾರಿ ಕೊಡೋದ್ರಿಂದ, ನಂಬಿಕೆಗಳ ಮೇಲೆ ಬಿಟ್ಟು ಹೋಗೋದ್ರಿಂದ ಪೆಟ್ಟು ಬೀಳುವಂಥದ್ದು. ಹಾಗಾಗಿ ಎಚ್ಚರಿಕೆಯಾಗಿರೋತಕ್ಕದ್ದು. ಲಾಸ್ ಮಾಡ್ಕೊಬಿಡ್ತೀರಾ. ಹಾಗಾಗಿ ಎಚ್ಚರಿಕೆ. ಕುಟುಂಬದಲ್ಲಿ ನಿಮ್ಮನ್ನು ಬಿಟ್ರೆ ಬೇರೆ ಯಾರು ಇಲ್ಲ ಅನ್ನುವಂತಹ ಒಂದಷ್ಟು ಗಮನ, ಒಂದಷ್ಟು ಸೆಳೆಯುವಂಥದ್ದಾಗಿರುತ್ತೆ. ಒಂದು ಬ್ರೈಟ್ನೆಸ್, ಏನೋ ಒಂದು ತೇಜಸ್ ಇರುತ್ತೆ ಕನ್ಯಾ ರಾಶಿಯವರಿಗೆ. ಮಕ್ಕಳಲ್ಲಿ ತುಂಬಾ ವಿಶೇಷವಾದ ಫಲಗಳನ್ನು ನೋಡಬಹುದು. ವಿದ್ಯಾರ್ಥಿಗಳಿಗೆ ಉತ್ತಮ ಫಲಗಳು ಸಿಗುವಂಥದ್ದು. ಉದ್ಯೋಗ ಅರಸುತ್ತಿರುವಂತರಿಗೆ ನೂತನ ಉದ್ಯೋಗ ದೊರಕುವಂಥದ್ದು. ಫಲಗಳ ಬಗ್ಗೆ ಏನು ತೊಂದರೆ ಇಲ್ಲ, ಆದ್ರೆ ನಿಮ್ಮ ಕಾರ್ಯಕ್ರಮ, ನಿಮ್ಮ ಒಂದಷ್ಟು ಸಾಮರ್ಥ್ಯತೆಗಳ ಮೇಲೆ ಹೋಗುವಂಥದ್ದಾಗಿರುತ್ತೆ. ಕನ್ಯಾ ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 6, ಶುಭವರ್ಣ ಬಂದು ಶ್ವೇತವರ್ಣ, ಪರಿಹಾರವಾಗಿ ವಿಷ್ಣು ಸಹಸ್ರನಾಮ ಪಠನೆ ಒಳಿತು. ಮುಂದಿನ ರಾಶಿ ತುಲಾ. ತುಲಾ ರಾಶಿ, ತುಲಾ ಲಗ್ನದವರಿಗೆ ಫಲಗಳ ನಿಮಗೆ ಅರ್ಹತೆ ಮೀರಿ ಬರುವಂಥದ್ದು. ತುಂಬಾ ಚಿಕ್ಕ ವಯಸ್ಸಲ್ಲಿ ತುಂಬಾ ಹೆಸರು ಸಂಪಾದನೆ ಮಾಡುವಂಥದ್ದು. ಯಾರು ಸಂಗೀತ ಲೋಕದಲ್ಲಿರುವಂಥವರಿಗೆ, ಹಾಡುಗಾರಿಕೆ ಕಲಿಯುವಂಥವರಿಗೆ, ಭರತನಾಟ್ಯದಲ್ಲಿರುವಂಥವರಿಗೆ ನಿಮ್ಮದೇ ಆದಂಥ ಒಂದು ಛಾಪ್ ಮೂಡಿಸುವಂಥ ದಿನಮಾನವಾಗಿರುತ್ತೆ. ಜೊತೆಗೆ ನಿಮಗೆ ಮಧ್ಯವರ್ತಿಗಳಲ್ಲಿ, ಕುಟುಂಬದಲ್ಲಿ ನಿಮಗೆ ಒಂದಿಷ್ಟು ಸ್ಥಾನಮಾನ ಗೌರವಗಳಿರುತ್ತೆ. ಒಂಟಿತನದಿಂದ ನೀವು ಕುಟುಂಬಕ್ಕೆ ಗೂಡು ಸೇರುವ ಹಾಗೆ ಸೇರ್ಕೊಳ್ಳೋದು. ನಿಮ್ಮನ್ನ ಕರೀತಾರೆ, ಬಾ ನಾನಿದ್ದೀನಿ, ಹೊಸ ಕುಟುಂಬ ಕರೆಯುವಂಥದ್ದು. ಜೊತೆಗೆ ಆದಾಯದ ಮೂಲ ನಿಮಗೆ ಉಳಿಕೊಂಡು ಬರುವಂಥದ್ದು. ನಿಮಗೆ ಕೊಟ್ಟಂತ ಕಮಿಟ್ಮೆಂಟ್ಸ್ಗಳು ಯಾವುದೇ ಇರಲಿ ಋಣಮುಕ್ತರಾಗುವಂಥ ದಿನಮಾನ ಅಂತಲೇ ಹೇಳುವಂಥದ್ದು. ರೈತಾಪಿ ವರ್ಗದವರಿಗೆ, ಹೈನುಗಾರಿಕೆಯವರಿಗೆ ಮಧ್ಯಮ ಲಾಭವಾಗಿರುತ್ತೆ. ತುಲಾ ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 8, ಶುಭವರ್ಣ ಬಂದು ನೀಲಿ, ಪರಿಹಾರವಾಗಿ ಶಿವದರ್ಶನ ಒಳಿತು. ಮುಂದಿನ ರಾಶಿ ಧನಸ್ಸು. ಧನಸ್ಸು ರಾಶಿ, ಧನಸ್ಸು ಲಗ್ನದವರಿಗೆ ವಿಶೇಷವಾಗಿ ಹೇಳೋದಾದ್ರೆ ಒಂದಿಷ್ಟು ಆದಾಯದ ಶನಿ ನಿಮ್ಗೆ ಎಷ್ಟೇ ತಂದು ಕೊಟ್ಟರು ಸಹ ನಿಮಗೆ ಒಂದಿಷ್ಟು ಕರ್ಮ ಫಲಗಳನ್ನು ನೀವು ಅನುಭವಿಸ್ಬೇಕಾಗತ್ತೆ. ಎಲ್ಲ ಇರುತ್ತೆ, ಕುಟುಂಬ ಇರುತ್ತೆ, ಆದಾಯ ಇರುತ್ತೆ, ನಿಮ್ಗೆ ಹಣ, ಕಾಸು, ವೈಭೋಗದಲ್ಲಿ ಇರ್ತೀರಿ. ಆದ್ರೆ ನಿಮ್ಗೆ ಏನಾರು ಒಂದು ಸಮಸ್ಯೆಗಳು ನಿಮ್ಮಿಂದ ನೀವು ನಿವಾರಣೆ ಮಾಡ್ಕೊಳ್ದಾಗದ ದಿನಮಾನವಾಗಿ ಬಂದ್ಬಿಡುತ್ತೆ. ಅದರಲ್ಲಿ ವಿಶೇಷ ಫಲಗಳಲ್ಲಿ ನೀವು ಹೇಳ್ಬೇಕು ಅಂತಂದ್ರೆ ಒಂದಿಷ್ಟು ಶನೇಶ್ವರ ಆರಾಧನೆ ಒಳಿತಾಗಿರ್ಬೇಕು ಧನುಸ್ಸು ರಾಶಿಯವರಿಗೆ. ಧನುಸ್ಸು ರಾಶಿಯವರಿಗೆ ಮಧ್ಯವರ್ತಿಗಳು, ನನ್ನ ಮೇಲೆ ನಂಬಿಕೆ ಇಟ್ಟು ಇನ್ನೊಬ್ಬರ ಪರ ನಾನು ಇರ್ತೀನಿ ಅನ್ನುವಂಥದ್ದು, ಹಣಕಾಸಿನ ವಿಚಾರದಲ್ಲಿ ನೀವು ಇಲ್ಲದ ವಿಚಾರದಲ್ಲಿ ತಲೆ ಹಾಕುವಂಥದ್ದು, ನನ್ನಿಂದ ನಡೆಯುತ್ತೆ ಅಂತ ಹೋಗುವಂಥದ್ದು, ಇದೆಲ್ಲ ನಿಮ್ಗೆ ಪೆಟ್ಟು ಬೀಳುವಂಥದ್ದಾಗಿರುತ್ತೆ. ಧನುಸ್ಸು ರಾಶಿ, ಧನುಸ್ಸು ಲಗ್ನದವರಿಗೆ ನಿಮ್ಮ ಕೆಲಸ ನಿಮ್ಮದಾಯ್ತು, ನಂದಲ್ಲ ಅಂತ ಮಾಡೋದ್ರಿಂದ ಒಳಿತು. ಶುಭ ಸಂಖ್ಯೆ ಬಂದು 2, ಶುಭವರ್ಣ ಬಂದು ಕೆಂಪು, ಪರಿಹಾರವಾಗಿ ವಿಷ್ಣು ಅಷ್ಟೋತ್ತರ ಪಠನ, ಶಿವ ಅಷ್ಟೋತ್ತರ ಪಠನ ಎರಡನ್ನೂ ಮಾಡಬೇಕು. ಶಿವಶಿವೃದಯ ವಿಷ್ಣುವಹಂ ವಿಷ್ಣು ಹೃದಯ ಶಿವ ಅಂತ ಹೇಳ್ತೀವಿ. ಶಿವಕೇಶವರ ನಾಮದಿಂದ ನಿಮಗೊಂದಿಷ್ಟು ಪರಿಹಾರಗಳು ಸಿಗುವಂಥದ್ದು. ಒಳಿತಾಗ್ಲಿ. ಮುಂದಿನ ರಾಶಿ ಮಕರ. ಮಕರ ರಾಶಿಯವರಿಗೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಯಶಸ್ಸು, ಉದ್ಯೋಗ ಅರಸುತ್ತಿರೋರಿಗೆ ಹೊಸ ಉದ್ಯೋಗಗಳು ಸಿಗುವಂಥದ್ದು. ನೀವು ಯಾರು ಕಂಪ್ಯೂಟರ್ ಕ್ಷೇತ್ರದಲ್ಲಿ ವರ್ಕ್ ಮಾಡ್ತಿರೋವಂಥವ್ರಿಗೆ ಒಂದಿಷ್ಟು ನಿಮಗೆ ಉದ್ಯೋಗ ಅರಸಿ ಬರುವಂಥದ್ದು. ರಾಜಕಾರಣಿಗಳಲ್ಲಿ ನಿಮಗೊಂದಿಷ್ಟು ಗೌರವ ಧನ ಸಿಗುವಂಥದ್ದು, ಮೂಲಧನ ನಿಮ್ಮನ್ನು ಹುಡುಕಿಕೊಂಡು ಬರುವಂಥದ್ದು, ಪಿತ್ರಾರ್ಜಿತ ಆಸ್ತಿ ದೊರಕುವಂಥದ್ದು. ಜೊತೆಗೆ ನಿಮಗೆ ನೂತನ ವಾಹನ ಕೊಳ್ಳುವ ಯೋಗ ಕೂಡ ಇರುವಂಥದ್ದು ಮಕರ ರಾಶಿಯವರಿಗೆ. ಶುಭ ಸಂಖ್ಯೆ ಬಂದು 3, ಶುಭವರ್ಣ ಬಂದು ನೀಲಿ, ಪರಿಹಾರವಾಗಿ ಶಿವಾಲಯ ದರ್ಶನ ಅಥವಾ ಶಿವ ದೇವಸ್ಥಾನಕ್ಕೆ ರುದ್ರಾಭಿಷೇಕ ಮಾಡಿಸೋದ್ರಿಂದ ಒಳ್ಳೆ ಫಲಗಳನ್ನು ನೋಡಬಹುದು. ಮುಂದಿನ ರಾಶಿ ಕುಂಭ.
ಕುಂಭರಾಶಿಯವರಿಗೆ ಫಲಗಳಲ್ಲಿ ನಿಮಗೆ ಮಧ್ಯಮ ಫಲಗಳನ್ನು ನೋಡುವಂಥದ್ದು. ವಾರದ ಪ್ರಥಮ ದಿವಸ ಅಂತ ಹೇಳ್ತೀವಿ, ಮಧ್ಯಮ ಫಲಗಳನ್ನು ನೋಡುವಂಥದ್ದು, ಬೇಜಾರ ಮಾಡ್ಕೊಳ್ಳುವಂಥದ್ದು. ನಿಮ್ಗೆ ಎಷ್ಟೇ ಹುಡುಕಿಕೊಂಡು ಬಂದ್ರು ನನಗೆ ಉಳಿಸ್ಕೊಳಕ್ಕಾಗ್ಲಿವಲ್ಲ, ನಾನು ನಂಬಿಕೆ ಮೇಲೆ ಇಷ್ಟು ಕೊಟ್ಟರು ನಾನು ಕಳ್ಕೊಬಿಟ್ನಲ್ಲ ಅನ್ನುವಂಥ ಒಂದು ದಿನಮಾನವಾಗಿರುತ್ತೆ. ಬೇಡ, ಒಂದಿಷ್ಟು ಎಚ್ಚರಿಕೆಯಿಂದ ಇರೋದ್ರಿಂದ ಒಳಿತಾಗತ್ತೆ. ನಿಮಗೆ ಸಮಸ್ಯೆಗಳು ಬಂದರೂ ಸಹ ಪರಿಹಾರ ಮಾಡ್ಕೊಳ್ಳಿ, ನೋ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ. ಜೊತೆಗೆ ನಿಮಗೆ ವಿಶೇಷವಾಗಿ ನಿಮಗೆ ನಿಮ್ಮ ಕುಟುಂಬದಸ್ಥರು, ದೂರದಲ್ಲಿರುವ ಸಂಬಂಧಿಕರು ಮನೆಗೆ ಬರುವಂಥ ದಿನಮಾನವಾಗಿರುತ್ತೆ. ಸಂತಸ ದಿನ ಅಂತ ಹೇಳುವಂಥದ್ದು, ಊಟ ಉಪಚಾರ ಔತಣಗಳು ಊಟ ಮಾಡುವಂಥದ್ದು, ಕುಟುಂಬದಲ್ಲಿ ಮಂಗಳಕರ ಕಾರ್ಯಗಳ ಬಗ್ಗೆ ಚರ್ಚೆ ಮಾಡುವಂಥದ್ದು. ಯಾರಿಗೆ ಪುತ್ರ ಸಂತಾನ ಇಲ್ಲ ಅವರಿಗೆ ಹೊಸ ಮನೆಗೆ ಹೊಸ ಅತಿಥಿ ಆಗಮನ ಅಂತಾನೆ ಹೇಳುವಂಥದ್ದು. ಲಗ್ನ ಆತು, ಯಾರಿಗೆ ಮದುವೆಗಳಾಗಿಲ್ಲ ಅವರಿಗೆ ಅರಸಿ ಮದುವೆ ಬರುವಂಥದ್ದಾಗಿರುತ್ತೆ. ಕುಂಭರಾಶಿಯವರಿಗೆ ಶುಭ ಸಂಖ್ಯೆ ಬಂದು 2, ಶುಭವರ್ಣ ಬಂದು ನೀಲಿ, ಪರಿಹಾರವಾಗಿ ಶಿವಾಷ್ಟೋತ್ರ ಪಠನ ಒಳಿತು. ಕೊನೆಯ ರಾಶಿ ಮೀನರಾಶಿ. ಮೀನರಾಶಿ ಮೀನ ಲಗ್ನದವರಿಗೆ ಪ್ರೇಮ ವಿವಾಹ, ಯಾರು ಒಂದು ಆಸಕ್ತಿ ಅಂದ್ರೆ ಯಾರು ಪ್ರೇಮ ವಿವಾಹ ಮಾಡ್ಕೋಬೇಕು ಅಂತಿರುವಂಥವರಿಗೆ ಹಿರಿಯರ ಜೊತೆ ಮಾತುಕತೆ ಮಾಡೋದ್ರಿಂದ ಶುಭ ದಿವಸ ಅಂತಾನೆ ಹೇಳುವಂಥದ್ದಾಗಿರುತ್ತೆ. ಜೊತೆಗೆ ಶಿವನ ದರ್ಶನ, ಶಿವಾಲಯ ದರ್ಶನ ತುಂಬಾ ಒಳಿತಾಗಿರುವಂಥದ್ದು. ಮೀನರಾಶಿಯವರಿಗೆ ವೃದ್ಧರಲ್ಲಿ ಪಿತ್ರಾರ್ಜಿತ ಆಸ್ತಿಗಳು ಯಾವುದೇ ಇದ್ರು ಅವರಿಗೆ ನಿಮ್ ಕೈಗೆ ಇವಾಗ ಬಂದು ಸೇರುವಂತ ದಿನಮಾನವಾಗಿರುತ್ತೆ. ಎಷ್ಟೋ ವರ್ಷಗಳಿಂದ ನನ್ನ ಹತ್ರ ಬಂದಿಲ್ಲ, ನಾನು ಅದಕ್ಕೆ ಹೋಗೇ ಇಲ್ಲ, ನನಗದು ಬರೋದೇ ಇಲ್ಲ ಅಂತ ಕೈ ಬಿಟ್ಟಿರೋದು ನಿಮ್ಗೆ ಹುಡಿಕೊಂಡು ಬರುವಂಥದ್ದು. ಜೊತೆಗೆ ಜುವೆರಲ್ಸ್ ಅಂತ ಯಾರು ಇರ್ತೀರ, ಅಂಗಡಿ ಚಿನ್ನ ಬೆಳ್ಳಿ ವ್ಯಾಪಾರಗಳನ್ನು ಯಾರು ಮಾಡ್ತಿರ್ತೀರಿ ಅವರಿಗೆ ದ್ವಿಗುಣ ಲಾಭ ಹೇಳುವಂಥದ್ದು. ವಿಗ್ರಹಗಳ ಮಾರಾಟಗಾರರಿಗೆ, ಶಿಲ್ಪಿಗಳಿಗೆ, ಜೊತೆಗೆ ಕಟ್ಟಡ ನಿರ್ಮಾಣಗಾರರಿಗೆ, ಗುತ್ತಿಗೆದಾರರಿಗೆ ವಿಶೇಷ ಫಲಗಳನ್ನು ನೋಡುವಂಥದ್ದು. ಜೊತೆಗೆ ನಿಮಗೆ ಆರೋಗ್ಯದ ಕಡೆ ಗಮನ ಆದ್ರೆ ಚರ್ಮದ ಸಮಸ್ಯೆಗಳು ಸ್ವಲ್ಪ ನಿಮಗೆ ಸಮಸ್ಯೆ ಕಾಡುವಂಥದ್ದಾಗಿರುತ್ತೆ. ನೀವು ವೈದ್ಯಕೀಯ ತಪಾಸಣೆ ಒಳಿತು. ಮೀನರಾಶಿಯವರಿಗೆ ನೇತ್ರ ದೃಷ್ಟಿಯಲ್ಲೂ ಒಂದು ಸ್ವಲ್ಪ ಸಮಸ್ಯೆಗಳು ನೋಡುವಂಥದ್ದಾಗಿರುತ್ತೆ. ಹಾಗಾಗಿ ವೈದ್ಯಕೀಯ ತಪಾಸಣೆ ಒಳಿತಾಗಿರುತ್ತೆ. ಮೀನರಾಶಿ ಮೀನ ಲಗ್ನದವರಿಗೆ ಶುಭ ಸಂಖ್ಯೆ ಬಂದು 1, ಶುಭವರ್ಣ ಬಂದು ಕೆಂಪು, ಪರಿಹಾರವಾಗಿ ನಿಮ್ಮ ಕುಲದೇವತೆಗಳ ಅನುಷ್ಠಾನ ಒಳಿತು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ.